ಹಾಂ ಸರ್, ಹೌದು ಸರ್. ಅದೇ ಈಗ ನಾನು ಹೇಳಿದ್ದೀನಿ ಸರ್ ಸ್ಪಷ್ಟವಾಗಿ, ಅದು ಆರ್ಟಿಫಿಷಿಯಲ್ ಲಾಂಗ್ ಆಗಿತ್ತು, ಹಿಂಗೆ ಬಂದು ನನ್ನ ಕೈಗೆ ಕೊಟ್ಟರು. ನಾವು ಯಾವುದೇ ರೀತಿ ಇದನ್ನು ಏನಂದರೆ ಪ್ರಚೋದನೆ ಮಾಡೋಕ್ಕೆ ನಾವು ಹೊರಟಿರಲಿಲ್ಲ, ರೌಡಿಸಮ್ನಾಗಲಿ ಲಾಂಗ್ನಾಗಲಿ. ಅಂದರೆ ನಾವು ಸಿನಿಮಾಲಿ ಹೇಳಿರೋ ಸಂದೇಶನೇ ನಾನು ಪೊಲೀಸವ್ರಿಗೂ ಹೇಳಿದೆ, ನಾವು ಸಿನಿಮಾ ಮಾಡಿರೋದೇ ರೌಡಿಸಮ್ ಮಾಡಬಾರ್ದು ಅಂತ ಹೇಳಿ, ಯುವಕರು ಇದೆಲ್ಲ ಈ ರೀತಿ ಒಳಗಾಗಬಾರ್ದು ಅಂತ ಹೇಳಿನೇ ನಾವು ಸಿನಿಮಾ ಮಾಡಿರೋದು ಅಂತ ನಾನು ಪೊಲೀಸವ್ರ ಮುಂದೆ ಇಷ್ಟೊತ್ತು ನನಗೆ 1 ಅವರ್ ನಡೀತು ನಮಗೂ ಅವ್ರಿಗೆ ಒಂದು ಮಾತುಕತೆ. ಸೊ ಸಮಾಜಕ್ಕೆ ಹೇಳೋದು ಅಷ್ಟೇ ಸರ್, ನಮ್ಮ ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಏನು ಸಂದೇಶ ಕೊಡೋಕೆ ಹೊರಟಿದ್ದೀವಿ ಅಂತೇಳಿ. ಸೊ ನಾವು ಯಾವುದೇ ರೀತಿ ರೌಡಿಸಮ್ನಾಗಲಿ ಅಥವಾ ನಾನೊಬ್ಬ ಸೆಲೆಬ್ರಿಟಿ ಆಗಿ ನಾನು ಲಾಂಗ್ ಹಿಡಿದು ನಾನು ಹಿಂಗೆ ಏನೋ ಒಂದು ಅದನ್ನು ವಿಜೃಂಭಣೆಯಾಗಿ ನಾನು ತಿರುಗಿಸೋದೋ ಎತ್ತೋದೋ ಮಾಡಿದರೆ ಅದು ತಪ್ಪು ಸಂದೇಶ. ನೀವು ವಿಡಿಯೋ ಕ್ಲಿಯರಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಅದು ಎಷ್ಟು ಸ್ಮೂತಾಗಿ ಅವ್ನಿಗೆ ಹೇಳಿ ಕಳಿಸಿದ್ದೀನಿ, ಇದನ್ನು ನಾವು ಸಿನಿಮಾ ಮಾಡಿರೋದೇ ಈ ರೌಡಿಸಮ್ನ ಮಾಡಬಾರ್ದು ಅಂತ ನೀಟಾಗಿ ಹೇಳಿ ಕಳಿಸಿದ್ದೀನಿ. ನಾನು ಯಾವುದೇ ರೀತಿ ಸಮಾಜಕ್ಕೆ ಕೆಟ್ಟ ಮೆಸೇಜ್ನ ಕೊಡೋಕೆ ಹೊರಟಿಲ್ಲ. ಮೂಲ ವಿಡಿಯೋಗೂ ಈ ವೈರಲ್ ಆಗಿದ್ದ ವಿಡಿಯೋ ಏನಾದ್ರು ಎಡಿಟ್ ಆಗಿತ್ತು ಅಂತ ಹೇಳಿ ತಮ್ಗೆ ಅನಿಸ್ತಿದ್ಯಾ ಸರ್? ಈಗ ನಮ್ಮ ಸುತ್ತಮುತ್ತ ಒಂದು 5-6 ಜನ ಕ್ಯಾಮ್ರಾಮನ್ಗಳು ಇರ್ತಾರೆ ಸರ್, ಫೋನಲ್ಲಿ ವೀಡಿಯೋ ಮಾಡ್ತಾ ಇರ್ತಾರೆ, ನಮ್ಗೆ ಗೊತ್ತಾಗಲ್ಲ. ನಾವು ನಮ್ಮ ಟೀಮ್ ಜೊತೆ ನಾವು ಒಂದು 10-15 ಜನ ಟೀಮು ಎಲ್ಲ ಕಡೆ ಇವಾಗ ರಾತ್ರಿ 1ವರೆಗೂ ನಾವು ಥಿಯೇಟರ್ ವಿಸಿಟ್ಗಳನ್ನ ಮಾಡ್ತಾ ಇದ್ದೀವಿ. 10ವರೆ ಶೋ ಹೌಸ್ಫುಲ್ ಆದರೆ ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದ್ದೀವಿ. ಯಾರು ವೀಡಿಯೋ ಮಾಡ್ತಾರೆ, ಯಾರು ಕಳಿಸ್ತಾರೆ ಅನ್ನೋದು ನಮಗೆ ಅದು ಗೊತ್ತಾಗಲ್ಲ. ಯಾಕೆಂದರೆ ಟೀಮಲ್ಲಿ ಇರುತ್ತೆ, ವಾಟ್ಸಪ್ಪಲ್ಲಿ 100-150 ಜನ ಇರ್ತಾರೆ. ಅದು ಯಾರಿಗೆ ಫಾರ್ವರ್ಡ್ ಆಗುತ್ತೆ, ಅದು ಯಾರು ಎಡಿಟ್ ಮಾಡ್ತಾರೆ, ಯಾರು ಕಳಿಸ್ತಾರೆ ಅನ್ನೋದು ನಮಗದು ಮಾಹಿತಿ ಇರಲ್ಲ. ಬಟ್ ನಮ್ಮ ಫೋನಲ್ಲಿ ಇದ್ದಿದ್ದು ಒಂದು ಒರಿಜಿನಲ್ ವೀಡಿಯೋನ ನಾನು ಇವತ್ತು ಪೆನ್ ಡ್ರೈವ್ಗೆ ಹಾಕಿ ಸಬ್ಮಿಟ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ಗೆ. ಅದು ಕಂಪ್ಲೀಟಾಗಿ ನೋಡಿದ್ರು ಅವರು, ನೋಡಿ ಅವ್ರಿಗೆ ಅದು ಗೊತ್ತಾಯಿತು ಇದು ಒರಿಜಿನಲ್ ಅಲ್ಲ, ಇದು ಏನಿದೆ ನಾವು ಕರೆಕ್ಟಾಗಿ ಏನು ನಡ್ಕೋಬೇಕೋ ಸಮಾಜಕ್ಕೆ ಆ ರೀತಿ ನಡ್ಕೊಂಡಿದ್ದೀನಿ ಅಂತ ಗೊತ್ತಾಗಿದೆ. ಅದಕ್ಕೆ ಅವ್ರಿಗೆ ಏನು ನನಗೆ ನೋಟಿಸ್ ಕೊಡಬೇಕೋ ಕೊಟ್ಟು ಕಳಿಸ್ತಾ ಇದ್ದಾರೆ ಸರ್. ಸಿನಿಮಾ ಶೂಟಿಂಗ್ ಅಲ್ಲಿ ಮಚ್ಚು ಹಿಡಿಯೋದು ಫೈಬರ್ದು ಕೊಟ್ಟಿರ್ತಾರೆ, ಎಷ್ಟು ಈಸಿ ಅದು. ಮತ್ತೆ ಇಲ್ಲಿ ಹೊರಗಡೆ ಇದ್ದಾಗ ರಿಯಲ್ ಮಚ್ಚನ್ನ ಇಟ್ಕೊಂಡು ಈ ತರ ಒಂದು ಕೇಸ್ ಹಾಕಿಸ್ಕೊಂಡು ಇಲ್ಲಿ ವಿಚಾರಣೆಗೆ ಭಾಗಿಯಾಗೋದು ಎಷ್ಟು ಕಷ್ಟ ಅಂತ ಅನ್ಸುತ್ತೆ. ಅಲ್ಲ ಗೊತ್ತಾಗುತ್ತೆ, ಅದು ಶೂಟಿಂಗಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ನಾವು ಈಸಿಯಾಗಿ ಆ್ಯಕ್ಟ್ ಮಾಡಿ ಬರ್ತಾ ಇದ್ವಿ. ಆ ಮಚ್ಚದು ವ್ಯಾಲ್ಯೂ ಅಂದರೆ ಇವಾಗ ಗೊತ್ತಾಯಿತು ನಮಗೆ ಎಷ್ಟು ಮಾರಕ ಮಚ್ಚು ಅನ್ನೋದು. ಸೊ ಈಗ 1 ಅವರ್ ಒಳಗಡೆ ಹೋಗುತ್ತೆ, ನಮ್ಗೆ ಆಚೆಗಡೆ ಅಳ್ಳಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಸರ್ ಕೂತ್ಕೊಳ್ಳಿ ಅಂತ ಹೇಳೋರು. ಸೊ ಯಾರೇ ಸೆಲೆಬ್ರಿಟಿ ಆಗಿರ್ಬೋದು, ಏನೇ ಒಬ್ಬ VIP ಆಗಿರ್ಬೋದು, ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಅನ್ನೋದು ಇವತ್ತು ಮಚ್ ವ್ಯಾಲ್ಯೂ ಇವತ್ತು ಗೊತ್ತಾಯ್ತು ಸರ್. ಹಾಂ ಹೌದು ಹೌದು ಸರ್. ಅಂದರೆ ನಾನು ತುಂಬ ಥಿಯೇಟರ್ ವಿಸಿಟ್ ಮಾಡ್ಬೇಕಾದ್ರೆ ಲೈವ್ ಎಕ್ಸಾಂಪಲ್ಗಳು ನೋಡ್ತಾ ಇದ್ದೀನಿ. JC ಹೊಡೆದಿರೋ ಹುಡುಗರೆಲ್ಲ ಬಂದು ಹೇಳ್ತಾ ಇದ್ದಾರೆ, ಕಣ್ಣೀರು ಹಾಕೊಂಡು ಹೋಗ್ತಾ ಇದ್ದಾರೆ, ಏನು ಗುರು ತೋರಿಸಿದ್ಯಾ JC, ನಮ್ಮ ಅಪ್ಪ ಅಮ್ಮನ ಕಷ್ಟ ನಮಗೆ ಕಣ್ಮುಂದೆ ಕಾಣಿಸ್ಬಿಡ್ತು, ನಮಗೆ ಹಳೇದೆಲ್ಲ ನೆನಪಾಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಜನಕ್ಕೆ ಅನಿಸ್ತಾ ಇದೆ ಸರ್, ರಿಪೀಟೆಡ್ ಕಸ್ಟಮರ್ಸ್ ಅಂದರೆ ಆಡಿಯನ್ಸ್ ಬರ್ತಾ ಇದ್ದಾರೆ ನಮ್ಮ ಸಿನಿಮಾನ ನೋಡೋದಕ್ಕೆ. ತುಂಬ ಚೆನ್ನಾಗಿದೆ ಅಂತೇಳಿ 3-4 ಸತಿ ಫಸ್ಟು ಅವ್ರು ಬಂದು ನೋಡ್ಕೊಂಡು ಹೋದವ್ರು ಅಪ್ಪ ಅಮ್ಮನ ಕರ್ಕೊಂಬರ್ತಾ ಇದ್ದಾರೆ, ಫ್ರೆಂಡ್ಸ್ನ ಕರ್ಕೊಂಬರ್ತಾ ಇದ್ದಾರೆ. ಸೊ ಎಲ್ಲ ರೀತಿ ನಮಗೆ ರೀಚ್ ಆಗ್ತಾ ಇದೆ ಸಿನಿಮಾ ಅಂತ ಅನಿಸ್ತಾ ಇದೆ ಜನಕ್ಕೆ. ಒಂದು ಒಳ್ಳೆ ಮೆಸೇಜು ತೊಗೊಂಡು ಹೋಗ್ತಾ ಇದ್ದಾರೆ ಜನ ಅಂತ ಅನಿಸುತ್ತೆ. ಹೌದು ಹಾಂ. ಅಂದರೆ ಮೇಡಮ್ ಈಗ ನಾವು ನೋಡ್ತಾ ಇದ್ದೀವಿ, ಇವತ್ತು ವೀಡಿಯೋ ಕಾಲ್ ಮಾಡಿ ಮರ್ಡ್ರ್ ಮಾಡೋವಂಥ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಯಂಗ್ಸ್ಟರ್ಸು. ಸೊ ಅಂಥ ಯಂಗ್ಸ್ಟರ್ಸ್ಗೆ ನಾವು ಸಿನಿಮಾ ಮಾಡಿರೋದು. ಸಿನಿಮಾಗೆ ಬಂದರೆ ಖಂಡಿತ ಗೊತ್ತಾಗುತ್ತೆ ನಮ್ಮ ಸಿನಿಮಾ ಯಾವ ರೀತಿ ನಾವು ಮೆಸೇಜ್ ಕೊಡೋಕೆ ಹೊರಟಿದ್ದೀವಿ. ಸೊ ಒಂದು ಸೋಷಿಯಲ್ ಮೆಸೇಜ್ ಯಾವ ರೀತಿ ಇದೆ ನಮ್ಮ ಸಿನಿಮಾದಲ್ಲಿ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೋದು ಸಿನಿಮಾ ಮುಖಾಂತರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.